ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಹ ರಾಶಿಯು ರಾಶಿಚಕ್ರದ 5ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಸಿಂಹ ರಾಶಿಯು ಮಖ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಪೂರ್ವ ಫಾಲ್ಗುಣಿ ಪುಬ್ಬ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಉತ್ತರ ಫಾಲ್ಗುಣಿ ನಕ್ಷತ್ರ 1ನೇ ಪಾದ, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಸಿಂಹರಾಶಿಯ ಗ್ರಹಾಧಿಪತಿಯು ಸೂರ್ಯನಾಗಿರುತ್ತಾನೆ. ತತ್ವ ಅಗ್ನಿ ತತ್ವವಾಗಿರುತ್ತದೆ. ಸ್ವಭಾವ ಸ್ಥಿರ ಸ್ವಭಾವವಾಗಿರುತ್ತದೆ. ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಯಾವುದೇ ತಂಡ ಅಥವಾ ಕೆಲಸವನ್ನು ಮುನ್ನಡೆಸಲು ಇಷ್ಟಪಡುತ್ತಾರೆ. ಸಿಂಹರಾಶಿಗೆ ಭಾನುವಾರವು ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಕೆಂಪು, ಚಿನ್ನದ ಬಣ್ಣ ಮತ್ತು ಕಿತ್ತಾಳೆಯಾಗಿರುತ್ತದೆ. ಅದೃಷ್ಟದ ರತ್ನ ಮಾಣಿಕ್ಯವಾಗಿರುತ್ತದೆ. ಈಗ ನಾವು ಸಿಂಹರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹರಾಶಿಯವರೇ, ಆಗಸ್ಟ್ 18, 19, 20 ಮತ್ತು 21 ಈ 4 ದಿನಗಳು ಈ ರಾಶಿಯವರ ಜೀವನದಲ್ಲಿ ಕೆಲವು ಪ್ರಮುಖ ಬೆಳವಣಿಗೆಗಳನ್ನು ಗಮನಿಸುವ ಸಮಯವಾಗಿರಬಹುದು ಎಂದು ಜ್ಯೋತಿಷ್ಯ ನಂಬಿಕೆಗಳು ಸೂಚಿಸುತ್ತವೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಬಿ ಎಂಬ ಅಕ್ಷರದೊಂದಿಗೆ ಸಂಬಂಧ ಹೊಂದಿರುವ ವ್ಯಕ್ತಿ ಯಾವುದಾದರೂ ರೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದೇ ಎಂಬುದು ಈ ಅವಧಿಯಲ್ಲಿ ಗಮನಿಸಬಹುದಾದ ಒಂದು ಕುತೂಹಲಕಾರಿ ವಿಷಯ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರಬಹುದು ಅಥವಾ ಬಹಳ ದಿನಗಳಿಂದ ಸಂಪರ್ಕದಲ್ಲಿರದ ವ್ಯಕ್ತಿಯಾಗಿರಬಹುದು. ಇನ್ನು ಕೆಲವರಿಗೆ ಬಿ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಮೂಲಕ ಹೊಸ ಪರಿಚಯ, ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಸಲಹೆ ಅಥವಾ ಒಂದು ಅವಕಾಶ ಎದುರಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳುವ ವಿಚಾರಗಳನ್ನು ಸಾಮಾನ್ಯ ಜ್ಯೋತಿಷ್ಯ ಸೂಚನೆಗಳಿಗಾಗಿ ಮಾತ್ರ ಪರಿಗಣಿಸಿ. ಪ್ರತಿಯೊಬ್ಬರ ವೈಯಕ್ತಿಕ ಜನ್ಮಕುಂಡಲಿ, ದಶಾಭುಕ್ತಿ ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ಹಾಗಾಗಿ ಯಾವುದೇ ವಿಷಯದಲ್ಲೂ ಕೇವಲ ರಾಶಿಫಲವನ್ನು ಆಧರಿಸಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ವಿಷಯವನ್ನು ಪರಿಶೀಲಿಸಿ ನಂತರ ನಿಮ್ಮ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಈ ರಾಶಿಯವರು ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯ ಸೂಚನೆ ಕಾಣಬಹುದು? ಉದ್ಯೋಗವೇ, ವ್ಯಾಪಾರವೇ, ಹಣಕಾಸಿನ ವಿಷಯವೇ, ಕುಟುಂಬವೇ, ಪ್ರೇಮ ಅಥವಾ ವಿವಾಹವೇ, ಆಸ್ತಿ ಅಥವಾ ಮನೆಯ ವಿಷಯವೇ, ಅಥವಾ ಬಹಳ ದಿನಗಳಿಂದ ನೀವು ಕಾಯುತ್ತಿರುವ ಒಂದು ಮಾಹಿತಿಯೇ? ಇವೆಲ್ಲವನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಬಿ ಎಂಬ ವ್ಯಕ್ತಿಯ ಪಾತ್ರ ಏನು? ಈ ರಾಶಿಯವರು ಮೊದಲನೆಯದಾಗಿ ನಾವು ಮಾತನಾಡಬೇಕಾಗಿರುವುದು ಬಿ ಎಂಬ ಅಕ್ಷರದ ಬಗ್ಗೆ. ಬಿ ಅಕ್ಷರ ಎಂದರೆ ಕಡ್ಡಾಯವಾಗಿ ವ್ಯಕ್ತಿಯ ಹೆಸರು ಬಿ ಅಕ್ಷರದಿಂದಲೇ ಆರಂಭವಾಗಬೇಕು ಎಂದು ಅರ್ಥವಲ್ಲ. ಅದು ಆ ವ್ಯಕ್ತಿಯ ಹೆಸರು, ಉಪನಾಮ, ಸ್ಥಳ, ಸಂಸ್ಥೆ, ಕಂಪನಿ ಅಥವಾ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಗೆ ಸಂಬಂಧಿಸಿದ ಯಾವುದಾದರೂ ಗುರುತಾಗಿರಬಹುದು. ಕೆಲವೊಮ್ಮೆ ಜ್ಯೋತಿಷ್ಯ ವಿವರಣೆಗಳಲ್ಲಿ ಒಂದು ಅಕ್ಷರವನ್ನು ಒಂದು ಸಂಕೇತವಾಗಿ ಬಳಸಲಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈಗಾಗಲೇ ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿ ಇದ್ದರೆ ಆಗಸ್ಟ್ 18ರಿಂದ 21 ನಡುವೆ ಆ ವ್ಯಕ್ತಿಯಿಂದ ಬರುವ ಮಾತು, ಕರೆ, ಸಂದೇಶ ಅಥವಾ ಸಲಹೆಯನ್ನು ಗಮನಿಸಿ. ಆದರೆ ಒಂದು ವಿಷಯ ಬಹಳ ಮುಖ್ಯ. ಅವರ ಮಾತನ್ನು ಕೇಳಿ, ಆದರೆ ಕುರುಡಾಗಿ ನಂಬಬೇಡಿ. ಅವರು ಹೇಳುವ ವಿಷಯವನ್ನು ನಿಜವಾಗಿಯೂ ನಿಮಗೆ ಉಪಯುಕ್ತವಾಗುತ್ತದೆಯೇ? ಅದರ ಹಿಂದೆ ಇರುವ ಉದ್ದೇಶ ಏನು? ನಿಮ್ಮ ಹೊಣೆಗಾರಿಕೆ ಏನು? ನಿಮಗೆ ಆಗುವ ಲಾಭ ಅಥವಾ ಅಪಾಯ ಏನು? ಇವೆಲ್ಲವನ್ನು ಪರಿಶೀಲಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ನಮಗೆ ದೊಡ್ಡ ಅವಕಾಶದಂತೆ ಕಾಣುವ ವಿಷಯ ನಿಜವಾಗಿ ಸರಿಯಾದದ್ದಾಗಿರದೇ ಇರಬಹುದು. ಅದೇ ರೀತಿ ಸಣ್ಣ ಸಲಹೆಯಂತೆ ಕಾಣುವ ಒಂದು ಮಾತು ಭವಿಷ್ಯದಲ್ಲಿ ಒಳ್ಳೆಯ ದಾರಿಗೆ ಕಾರಣವಾಗಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ಮುಖ್ಯವಾದದ್ದನ್ನು ಆತುರವಲ್ಲ, ಗಮನಿಸುವುದು. ಈ ರಾಶಿಯವರ ಸ್ವಭಾವ. ಈ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ಮನಸ್ಸಿನವರು. ಒಮ್ಮೆ ಯಾವುದಾದರೂ ವಿಷಯವನ್ನು ನಿರ್ಧರಿಸಿದರೆ ಅದನ್ನು ಸುಲಭವಾಗಿ ಬದಲಾಯಿಸಲು ಇಷ್ಟಪಡುವುದಿಲ್ಲ. ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ಆದರೆ ನಿರ್ಧಾರ ತೆಗೆದುಕೊಂಡ ನಂತರ ಅದನ್ನು ಸಾಧಿಸಲು ಸಾಕಷ್ಟು ಶ್ರಮಿಸುತ್ತಾರೆ. ಕುಟುಂಬದ ವಿಷಯದಲ್ಲಿ ಈ ರಾಶಿಯವರು ಬಹಳ ಜವಾಬ್ದಾರಿಯುತವಾಗಿರುತ್ತಾರೆ. ತಮ್ಮವರಿಗಾಗಿ ಸಾಕಷ್ಟು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ.
ಹಣದ ವಿಷಯದಲ್ಲಿಯೂ ಭವಿಷ್ಯದ ಭದ್ರತೆಯನ್ನು ಗಮನಿಸುವ ಗುಣ ಇವರಲ್ಲಿರಬಹುದು. ಅದಕ್ಕಾಗಿಯೇ ಜೀವನದಲ್ಲಿ ಅಕಸ್ಮಾತ್ ಬದಲಾವಣೆ ಬಂದಾಗ ಮೊದಲಿಗೆ ಸ್ವಲ್ಪ ಆತಂಕ ಉಂಟಾಗಬಹುದು. ಇದು ಸರಿಯಾದ ನಿರ್ಧಾರವೇ? ಮುಂದೆ ಏನಾಗಬಹುದು ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಆಗಸ್ಟ್ 18ರಿಂದ 21 ನಡುವೆ ಎದುರಾಗುವ ಕೆಲವು ಬೆಳವಣಿಗೆಗಳು ನಿಮ್ಮ ಹಳೆಯ ಆಲೋಚನೆಗಳನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಮಾಡಬಹುದು. ಇಲ್ಲಿ ನಿಮ್ಮ ದೊಡ್ಡ ಬಲವೇ ನಿಮ್ಮ ತಾಳ್ಮೆ. ಅದೇ ಸಮಯದಲ್ಲಿ ಒಂದು ದುರ್ಬಲತೆಯನ್ನು ಗಮನಿಸಬೇಕು. ಒಮ್ಮೆ ಅಭಿಪ್ರಾಯ ಮಾಡಿಕೊಂಡ ನಂತರ ಅದೇ ಅಭಿಪ್ರಾಯಕ್ಕೆ ಅಂಟಿಕೊಂಡು ಬಿಡಬೇಡಿ. ಹೊಸ ಮಾಹಿತಿ ಬಂದರೆ ಅದನ್ನು ಕೇಳಿ, ಪರಿಸ್ಥಿತಿಯನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ನಿಮ್ಮ ನಿರ್ಧಾರವನ್ನು ಬದಲಾಯಿಸುವುದು ಜಾಣ್ಮೆಯೇ. ಉದ್ಯೋಗದ ವಿಷಯದಲ್ಲಿ ಏನು ಕಾಣಬಹುದು? ಈ ರಾಶಿಯ ಉದ್ಯೋಗದಲ್ಲಿರುವವರಿಗೆ ಈ 4 ದಿನಗಳಲ್ಲಿ ಕೆಲಸದ ಜವಾಬ್ದಾರಿಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರಬಹುದು. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಂದರ್ಭ ಬರಬಹುದು. ನಿಮಗೆ ಹೊಸ ಜವಾಬ್ದಾರಿ ನೀಡಬಹುದು. ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶ ಬರಬಹುದು. ಅಥವಾ ನೀವು ಹಿಂದೆ ಮಾಡಿದ್ದ ಕೆಲಸದ ಬಗ್ಗೆ ಯಾರಾದರೂ ಒಳ್ಳೆಯ ಮಾತು ಹೇಳಬಹುದು. ಕೆಲವರಿಗೆ ಇದು ಹೆಚ್ಚುವರಿ ಕೆಲಸದಂತೆ ಕಾಣಬಹುದು. ಆದರೆ ಅದೇ ಕೆಲಸ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶವಾಗಬಹುದು. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ವಿಶೇಷವಾಗಿ ತಮ್ಮ ಹಳೆಯ ಸಂಪರ್ಕಗಳನ್ನು ಮತ್ತೆ ಸಂಪರ್ಕಿಸಬಹುದು. ಒಬ್ಬ ಸ್ನೇಹಿತ, ಒಬ್ಬ ಹಳೆಯ ಸಹೋದ್ಯೋಗಿ, ಒಬ್ಬ ಸಂಬಂಧಿ ಅಥವಾ ಪರಿಚಯದ ವ್ಯಕ್ತಿ. ಇಲ್ಲಿ ಒಂದು ಅವಕಾಶ ಇದೆ, ಒಮ್ಮೆ ಪ್ರಯತ್ನಿಸಿ ಎಂದು ಹೇಳಬಹುದು. ಅಂತಹ ಸಂದರ್ಭದಲ್ಲಿ ತಕ್ಷಣ ತಿರಸ್ಕರಿಸುವ ಬದಲು ವಿವರಗಳನ್ನು ತಿಳಿದುಕೊಳ್ಳಿ. ಸಂಬಳ ಎಷ್ಟು, ಕೆಲಸದ ಜವಾಬ್ದಾರಿ ಏನು, ಸ್ಥಳ ಎಲ್ಲಿದೆ, ಭವಿಷ್ಯದ ಅವಕಾಶಗಳೇನು, ಸಂಸ್ಥೆ ವಿಶ್ವಾಸಾರ್ಹವೇ, ಇವೆಲ್ಲವನ್ನು ಪರಿಶೀಲಿಸಿ. ಅದರ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಮಾಹಿತಿ ನೀಡಿದರೆ ಅದು ನಿಮಗೆ ಹೊಸ ದಾರಿಯನ್ನು ತೋರಿಸುವ ಒಂದು ಕಾರಣವಾಗಬಹುದು. ಆದರೆ ಅಂತಿಮ ನಿರ್ಧಾರ ನಿಮ್ಮದೇ. ವ್ಯಾಪಾರ ಮಾಡುವವರಿಗೆ, ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಹೊಸ ಸಂಪರ್ಕಗಳು ಮುಖ್ಯವಾಗಬಹುದು. ಹಳೆಯ ಗ್ರಾಹಕರೊಬ್ಬರು ಮತ್ತೆ ಸಂಪರ್ಕಿಸಬಹುದು. ಬಹಳ ದಿನಗಳಿಂದ ಮಾತುಕತೆ ನಡೆಯದ ವ್ಯಕ್ತಿಯೊಬ್ಬರು ಮತ್ತೆ ಮಾತನಾಡಬಹುದು. ಹೊಸ ಆರ್ಡರ್ ಬಗ್ಗೆ ಚರ್ಚೆ ಬರಬಹುದು. ಹೊಸ ಪಾಲುದಾರಿಕೆಯ ಬಗ್ಗೆ ಯೋಚನೆ ಮೂಡಬಹುದು. ಅಥವಾ ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಪ್ರದೇಶಕ್ಕೆ ವಿಸ್ತರಿಸುವ ಆಲೋಚನೆ ಬರಬಹುದು. ಇಲ್ಲಿ ಒಂದು ಎಚ್ಚರಿಕೆ ಬಹಳ ಮುಖ್ಯ. ಯಾರಾದರೂ ಇದು ಖಂಡಿತ ಲಾಭ ಕೊಡುತ್ತದೆ ಎಂದು ಹೇಳಿದ ಮಾತ್ರಕ್ಕೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಒಪ್ಪಂದವಿದ್ದರೆ ಸಂಪೂರ್ಣವಾಗಿ ಓದಿ. ಪಾಲುದಾರಿಕೆ ಇದ್ದರೆ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ದಾಖಲಿಸಿ. ಹಣದ ವ್ಯವಹಾರಗಳಲ್ಲಿ ಸಾಧ್ಯವಾದಷ್ಟು ದಾಖಲೆಗಳನ್ನು ಇಟ್ಟುಕೊಳ್ಳಿ. ನಮ್ಮವರೇ ಅಲ್ಲವೇ ಎಂಬ ನಂಬಿಕೆಯ ಮೇಲೆ ಮಾತ್ರ ದೊಡ್ಡ ಹಣದ ನಿರ್ಧಾರ ಮಾಡಬೇಡಿ. ಈ 4 ದಿನಗಳಲ್ಲಿ ಸಣ್ಣ ಅವಕಾಶ ಸಿಕ್ಕರೂ ಅದನ್ನು ಪರಿಶೀಲಿಸಿ. ಸಣ್ಣ ಗ್ರಾಹಕರ ಮುಂದೆ ದೊಡ್ಡ ಗ್ರಾಹಕರಿಗೆ ದಾರಿ ಮಾಡಿಕೊಡಬಹುದು. ಸಣ್ಣ ಪರಿಚಯ ಮುಂದೆ ದೊಡ್ಡ ಸಂಪರ್ಕವಾಗಬಹುದು. ಸಣ್ಣ ಕೆಲಸ ಮುಂದೆ ದೊಡ್ಡ ಅನುಭವವಾಗಬಹುದು. ಆದ್ದರಿಂದ ಅವಕಾಶವನ್ನು ಸಣ್ಣದು ಎಂದು ತಿರಸ್ಕರಿಸುವ ಮುನ್ನ ಒಮ್ಮೆ ಯೋಚಿಸಿ. ಹಣಕಾಸಿನ ವಿಷಯ. ಈ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಈ ಅವಧಿಯಲ್ಲಿ ಕೆಲವು ಬದಲಾವಣೆಗಳ ಬಗ್ಗೆ ಚಿಂತನೆ ಮೂಡಬಹುದು. ಬಹಳ ದಿನಗಳಿಂದ ಬರಬೇಕಿದ್ದ ಹಣದ ಬಗ್ಗೆ ಮಾಹಿತಿ ಸಿಗಬಹುದು. ಹಳೆಯ ಬಾಕಿ ಹಣ ಮರಳುವ ದಾರಿ ಕಾಣಬಹುದು. ಅಥವಾ ಹೆಚ್ಚುವರಿ ಆದಾಯದ ಒಂದು ಮಾರ್ಗದ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಇದರ ಜೊತೆಗೆ ಖರ್ಚುಗಳು ಇರಬಹುದು. ಮನೆಯ ಅಗತ್ಯ, ಮಕ್ಕಳ ಶಿಕ್ಷಣ, ವಾಹನ, ಮನೆ ದುರಸ್ತಿ, ಕುಟುಂಬದ ಜವಾಬ್ದಾರಿ ಅಥವಾ ಬೇರೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹೀಗಾಗಿ ಹಣ ಬಂದ ತಕ್ಷಣ ಎಲ್ಲವನ್ನ ಖರ್ಚು ಮಾಡುವುದು ಸೂಕ್ತವಲ್ಲ. ಸ್ವಲ್ಪ ಭಾಗವನ್ನು ಉಳಿಸಿಕೊಳ್ಳಿ. ಯಾವುದೇ ಹೂಡಿಕೆ ಅಥವಾ ಸಾಲದ ನಿರ್ಧಾರ ಮಾಡುವ ಮೊದಲು ಅದರ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಿ. ಯಾರಾದರೂ ನಿಮಗೆ ಹೂಡಿಕೆಯ ಅವಕಾಶವನ್ನು ತೋರಿಸಿದರೆ ಅಗತ್ಯವಿದ್ದರೆ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ. ಜ್ಯೋತಿಷ್ಯ ಸೂಚನೆಯ ಆಧಾರದ ಮೇಲೆ ಮಾತ್ರ ಹಣದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಟುಂಬದ ವಿಷಯ. ಈ ರಾಶಿಯವರಿಗೆ ಕುಟುಂಬ ಬಹಳ ಮುಖ್ಯ. ಈ 4 ದಿನಗಳಲ್ಲಿ ಮನೆಯಲ್ಲಿ ಒಂದು ಮುಖ್ಯವಾದ ವಿಷಯ ಚರ್ಚೆಗೆ ಬರಬಹುದು. ಮನೆ ಬದಲಾವಣೆ, ಆಸ್ತಿ, ಹಣ, ಮಕ್ಕಳ ಭವಿಷ್ಯ, ವಿವಾಹ ಅಥವಾ ಕುಟುಂಬದ ಸದಸ್ಯರ ಯಾವುದಾದರೂ ನಿರ್ಧಾರ. ಇವುಗಳಲ್ಲಿ ಯಾವುದಾದರೂ ವಿಷಯವಾಗಿರಬಹುದು. ನೀವು ಬಹಳ ದಿನಗಳಿಂದ ಒಂದು ಸಮಸ್ಯೆಯನ್ನು ನಿಮ್ಮ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸುತ್ತಿದ್ದರೆ ಮತ್ತೊಬ್ಬ ವ್ಯಕ್ತಿಯ ಸಲಹೆಯಿಂದ ಹೊಸ ದಾರಿ ಕಾಣಬಹುದು. ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಮಧ್ಯಸ್ಥಿಕೆ ವಹಿಸಿ ಒಂದು ಪರಿಹಾರ ಸೂಚಿಸುವ ಸಾಧ್ಯತೆಯನ್ನು ಗಮನಿಸಬಹುದು.
ಆದರೆ ಕುಟುಂಬದ ವಿಷಯದಲ್ಲಿ ಒಂದು ವಿಷಯ ಮರೆಯಬೇಡಿ. ಎಲ್ಲರ ಮಾತನ್ನ ಕೇಳಿ, ಆದರೆ ಕುಟುಂಬದ ಒಳಿತಿಗಾಗಿ ಖಾಸಗಿ ವಿಚಾರಗಳನ್ನು ಹೊರಗಿನ ವ್ಯಕ್ತಿಯೊಬ್ಬರಿಗೂ ಹೇಳಬೇಡಿ. ಪ್ರೀತಿ ಮತ್ತು ವಿವಾಹ. ಪ್ರೇಮದಲ್ಲಿರುವ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಭಾವನಾತ್ಮಕ ಬೆಳವಣಿಗೆಗಳು ಕಾಣಿಸಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯಿಂದ ಸಂದೇಶ ಬರಬಹುದು. ಹಳೆಯ ಪರಿಚಯ ಮತ್ತು ಸಂಪರ್ಕಕ್ಕೆ ಬರಬಹುದು. ನಿಮ್ಮ ಪ್ರೀತಿಯ ವಿಷಯ ತಿಳಿದಿರುವ ಒಬ್ಬ ವ್ಯಕ್ತಿ ಮಧ್ಯವರ್ತಿಯಾಗಿ ಮಾತನಾಡಬಹುದು. ಆದರೆ ಹಳೆಯ ನೋವನ್ನು ಹಿಡಿದುಕೊಂಡು ಹೊಸ ಸಾಧ್ಯತೆಯನ್ನು ತಕ್ಷಣ ತಿರಸ್ಕರಿಸಬೇಡಿ. ಅದೇ ಸಮಯದಲ್ಲಿ ಹಳೆಯ ಸಂಬಂಧ ಮತ್ತೆ ಬಂದಿದೆ ಎಂದ ಕೂಡಲೇ ಎಲ್ಲವನ್ನ ಮರೆತು ನಂಬಬೇಡಿ. ಮೊದಲು ಆ ವ್ಯಕ್ತಿಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ವಿವಾಹದ ಬಗ್ಗೆ ಯೋಚಿಸುತ್ತಿರುವವರಿಗೆ ಕುಟುಂಬ ಅಥವಾ ಪರಿಚಯದ ಮೂಲಕ ಒಂದು ಸಂಬಂಧದ ಮಾತು ಬರಬಹುದು. ಆ ಸಂದರ್ಭದಲ್ಲಿ ಕೇವಲ ಜಾತಕ ಅಥವಾ ಮಾತಿನ ಆಧಾರದ ಮೇಲೆ ಮಾತ್ರ ನಿರ್ಧಾರ ಮಾಡದೆ ವ್ಯಕ್ತಿಯ ಸ್ವಭಾವ, ಜವಾಬ್ದಾರಿ, ಕುಟುಂಬದ ಪರಿಸ್ಥಿತಿ ಮತ್ತು ಪರಸ್ಪರ ಹೊಂದಾಣಿಕೆಯನ್ನು ತಿಳಿದುಕೊಳ್ಳುವುದು ಉತ್ತಮ. ವಿವಾಹಿತರಾದವರು ಸಂಗಾತಿಯೊಂದಿಗೆ ಸಣ್ಣ ಅಭಿಪ್ರಾಯ ಭೇದವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡಬೇಡಿ. ಮೂರನೇ ವ್ಯಕ್ತಿಯ ಮಾತನ್ನು ತಕ್ಷಣ ನಂಬುವ ಬದಲು ನಿಮ್ಮ ಸಂಗಾತಿಯೊಂದಿಗೆ ನೇರವಾಗಿ ಮಾತನಾಡಿ. ಒಂದು ಸಂಬಂಧವನ್ನು ಉಳಿಸುವಲ್ಲಿ ಕೆಲವೊಮ್ಮೆ ಒಂದು ಕ್ಷಣದ ಮೌನವೇ ದೊಡ್ಡ ಪರಿಹಾರವಾಗಬಹುದು. ಆರೋಗ್ಯದ ಬಗ್ಗೆ. ಆರೋಗ್ಯದ ವಿಷಯದಲ್ಲಿ ಈ ಅವಧಿಯನ್ನು ಭಯಪಡುವ ಅಗತ್ಯವಿಲ್ಲ. ಆದರೆ ದೇಹ ನೀಡುವ ಸಾಮಾನ್ಯ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು. ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿ, ವ್ಯಾಪಾರದ ಚಿಂತೆ, ಹಣಕಾಸಿನ ವಿಚಾರ ಇವೆಲ್ಲವೂ ಒಂದೇ ಸಮಯದಲ್ಲಿ ಮನಸ್ಸಿನಲ್ಲಿದ್ದರೆ ದಣಿವು ಅಥವಾ ನಿದ್ರೆಯ ಅಸಮರ್ಪಕತೆ ಉಂಟಾಗಬಹುದು. ಆದ್ದರಿಂದ ಸಮಯಕ್ಕೆ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಸಾಧ್ಯವಾದಷ್ಟು ಉತ್ತಮ ನಿದ್ರೆ ಪಡೆಯಿರಿ. ಸ್ವಲ್ಪ ಸಮಯ ನಡಿಗೆ ಅಥವಾ ವಿಶ್ರಾಂತಿಗೆ ಮೀಸಲಿಡಿ. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರೆದರೆ ವೈದ್ಯರ ಸಲಹೆ ಪಡೆಯಿರಿ. ಜ್ಯೋತಿಷ್ಯವನ್ನು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಾಗಿ ಬಳಸಬೇಡಿ. ಯಾರಾದರೂ ಬಿ ಅಕ್ಷರದ ವ್ಯಕ್ತಿ ಆರೋಗ್ಯದ ಬಗ್ಗೆ ಸಲಹೆ ನೀಡಿದರೂ ಅದು ವೈದ್ಯಕೀಯ ಸಮಸ್ಯೆಯಾಗಿದ್ದರೆ ಅರ್ಹ ವೈದ್ಯರ ಸಲಹೆ ಮುಖ್ಯ. ವಿದ್ಯಾರ್ಥಿಗಳಿಗೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಗಮನವನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ. ಒಂದೇ ಸಮಯದಲ್ಲಿ ಅನೇಕ ವಿಷಯಗಳನ್ನು ಓದಲು ಪ್ರಯತ್ನಿಸುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವವರು ಹಳೆಯ ವಿಷಯಗಳನ್ನು ಪುನರಾವಲೋಕನ ಮಾಡಿ. ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ಓದಿನ ವೇಳಾಪಟ್ಟಿಯನ್ನು ರೂಪಿಸಿ. ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದರೆ ಮಕ್ಕಳ ಅಭಿಪ್ರಾಯವನ್ನು ಕೇಳಿ. ಒಂದು ಸಣ್ಣ ಪ್ರೋತ್ಸಾಹದ ಮಾತು ಮಗುವಿಗೆ ದೊಡ್ಡ ಆತ್ಮವಿಶ್ವಾಸವನ್ನು ನೀಡಬಹುದು. ಪ್ರಯಾಣದ ಸೂಚನೆ. ಆಗಸ್ಟ್ 18ರಿಂದ 21ರ ನಡುವೆ ಕೆಲವರಿಗೆ ಉದ್ಯೋಗ, ವ್ಯಾಪಾರ, ಕುಟುಂಬ ಅಥವಾ ಆಧ್ಯಾತ್ಮಿಕ ಕಾರಣದಿಂದ ಪ್ರಯಾಣದ ಸಂದರ್ಭ ಬರಬಹುದು. ಅಗತ್ಯವಿರುವ ಪ್ರಯಾಣಕ್ಕೆ ಆದ್ಯತೆ ನೀಡಿ. ಮುಖ್ಯ ದಾಖಲೆಗಳು, ಹಣ, ಮೊಬೈಲ್, ಪ್ರಯಾಣದ ಟಿಕೆಟ್ ಇವೆಲ್ಲವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ದೂರ ಪ್ರಯಾಣ ಮಾಡುವವರು ಸಮಯಕ್ಕೆ ಹೊರಡುವುದು ಉತ್ತಮ. ಒಂದು ಸಣ್ಣ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಆ ಪರಿಚಯದಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಗಬಹುದು. ಆದರೆ ಹೊಸ ವ್ಯಕ್ತಿಯನ್ನು ತಕ್ಷಣ ಸಂಪೂರ್ಣವಾಗಿ ನಂಬುವ ಬದಲು ನಿಧಾನವಾಗಿ ಪರಿಚಯ ಬೆಳೆಸಿಕೊಳ್ಳಿ. ಮನೆ ಮತ್ತು ಆಸ್ತಿ. ಈ ರಾಶಿಯವರಿಗೆ ಮನೆ, ಜಮೀನು ಮತ್ತು ಆಸ್ತಿ ವಿಚಾರಗಳು ಮುಖ್ಯವಾಗಿರಬಹುದು. ಈ ಅವಧಿಯಲ್ಲಿ ಮನೆಯ ದುರಸ್ತಿ, ಮನೆ ಬದಲಾವಣೆ, ಹೊಸ ಮನೆ ಹುಡುಕುವುದು, ಜಮೀನು ಖರೀದಿ, ಹಳೆಯ ಆಸ್ತಿ ಮಾರಾಟ ಅಥವಾ ಬಹಳ ದಿನಗಳಿಂದ ನಿಂತಿರುವ ಆಸ್ತಿ ವಿಚಾರ ಮತ್ತೆ ಚರ್ಚೆಗೆ ಬರುವುದು ಸಾಧ್ಯತೆ ಇದೆ. ಆಸ್ತಿ ವಿಚಾರದಲ್ಲಿ ವಿಶೇಷವಾಗಿ ಎಚ್ಚರಿಕೆ ಅಗತ್ಯ. ಯಾರಾದರೂ ಹೇಳಿದ ಮಾತಿನ ಮೇಲೆ ಮಾತ್ರ ಹಣ ಕೊಡಬೇಡಿ. ದಾಖಲೆಗಳನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಆಸ್ತಿ ಅವಕಾಶ ತೋರಿಸಿದರೂ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಮನೆ ಸ್ವಚ್ಛಗೊಳಿಸುವುದು, ಅಗತ್ಯವಿಲ್ಲದ ವಸ್ತುಗಳನ್ನು ತೆಗೆದುಹಾಕುವುದು, ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಸ್ನೇಹ ಮತ್ತು ಸಂಬಂಧಗಳು. ಈ ರಾಶಿಯವರು ಸ್ನೇಹವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಒಬ್ಬರನ್ನು ತಮ್ಮವರಾಗಿ ಒಪ್ಪಿಕೊಂಡ ನಂತರ ಅವರಿಗಾಗಿ ಬಹಳಷ್ಟು ಮಾಡುತ್ತಾರೆ. ಆದರೆ ಎಲ್ಲರೂ ನಮ್ಮಂತೆಯೇ ಯೋಚಿಸುತ್ತಾರೆ ಎಂದುಕೊಳ್ಳುವುದು ಸರಿಯಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಸುತ್ತಲಿನ ಕೆಲವು ಜನರ ನಿಜವಾದ ಮನೋಭಾವ ನಿಮಗೆ ಅರ್ಥವಾಗುವ ಸಂದರ್ಭ ಬರಬಹುದು. ಯಾರಾದರೂ ನಿಮ್ಮ ಬಗ್ಗೆ ಹಿಂದೆ ಮಾತನಾಡುತ್ತಿದ್ದರೆ ಎಂದು ತಿಳಿದರೆ ತಕ್ಷಣ ಜಗಳಕ್ಕೆ ಹೋಗಬೇಡಿ.
ಮೊದಲು ಅದು ನಿಜವೇ ಎಂದು ತಿಳಿದುಕೊಳ್ಳಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಭವಿಷ್ಯದ ಯೋಜನೆ, ವ್ಯಾಪಾರದ ಹೊಸ ಆಲೋಚನೆ, ಕುಟುಂಬದ ಖಾಸಗಿ ವಿಷಯ ಇವೆಲ್ಲವನ್ನ ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಉತ್ತಮ ರಕ್ಷಣೆಯಾಗುತ್ತದೆ. ಈ 4 ದಿನಗಳಲ್ಲಿ ಯಾವ ದಿನಕ್ಕೆ ಹೆಚ್ಚು ಗಮನ? ಆಗಸ್ಟ್ 18ರಂದು ಹೊಸ ಮಾಹಿತಿ ಅಥವಾ ಹೊಸ ಆಲೋಚನೆ ಕಾಣಿಸಿಕೊಳ್ಳಬಹುದು. ಆಗಸ್ಟ್ 19ರಂದು ಯಾರಾದರೂ ನಿಮ್ಮೊಂದಿಗೆ ಪ್ರಮುಖವಾಗಿ ಮಾತನಾಡುವ ಅಥವಾ ಸಂಪರ್ಕಿಸುವ ಸಂದರ್ಭ ಬರಬಹುದು. ಆಗಸ್ಟ್ 20ರಂದು ಕೆಲಸ ಅಥವಾ ಹಣಕಾಸಿನ ವಿಷಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆಗಸ್ಟ್ 21ರಂದು ಕುಟುಂಬ, ಸಂಬಂಧ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆಯನ್ನು ಗಮನಿಸಬಹುದು. ಇವು ಸಾಮಾನ್ಯ ಜ್ಯೋತಿಷ್ಯ ಸೂಚನೆಗಳಷ್ಟೇ. ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ದಿನಗಳ ಫಲಿತಾಂಶ ಬದಲಾಗಬಹುದು. ಆದ್ದರಿಂದ ಯಾವುದೇ ದಿನವನ್ನು ಇದೇ ದಿನ ಖಂಡಿತವಾಗಿಯೂ ಹೀಗೇ ಆಗುತ್ತದೆ ಎಂದು ತೆಗೆದುಕೊಳ್ಳಬೇಡಿ. ಬದಲಾಗಿ ಆ ದಿನಗಳಲ್ಲಿ ನಿಮ್ಮ ಸುತ್ತಲೂ ನಡೆಯುವ ಬೆಳವಣಿಗೆಗಳನ್ನು ಗಮನಿಸಿ. ಬಿ ಅಕ್ಷರದ ವ್ಯಕ್ತಿಯನ್ನು ಏಕೆ ನಿರ್ಲಕ್ಷಿಸಬಾರದು? ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾನೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಒಂದು ಮಾತು ನಮ್ಮ ಆಲೋಚನೆಯನ್ನೇ ಬದಲಾಯಿಸುತ್ತದೆ. ಒಂದು ಫೋನ್ ಕರೆ ಹೊಸ ಅವಕಾಶವನ್ನು ತಿಳಿಸಬಹುದು. ಒಂದು ಸಂದೇಶ ಹಳೆಯ ಸಂಪರ್ಕವನ್ನು ಮತ್ತೆ ಆರಂಭಿಸಬಹುದು. ಒಂದು ಪರಿಚಯ ಉದ್ಯೋಗದ ಬಾಗಿಲು ತೆರೆಯಬಹುದು. ಒಂದು ಸಲಹೆ ವ್ಯಾಪಾರದ ಹೊಸ ದಾರಿಗೆ ಕಾರಣವಾಗಬಹುದು. ಒಂದು ಮಾತು ಕುಟುಂಬದ ಸಮಸ್ಯೆಯನ್ನು ಬೇರೆ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡಬಹುದು. ಹೀಗಾಗಿ ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಈ ಅವಧಿಯಲ್ಲೇ ನಿಮ್ಮನ್ನು ಸಂಪರ್ಕಿಸಿದರೆ ತಕ್ಷಣ ನಿರ್ಲಕ್ಷಿಸಬೇಡಿ. ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಿ, ನಂತರ ಪರಿಶೀಲಿಸಿ. ಅದು ನಿಮಗೆ ಸರಿಯೆಂದು ಅನಿಸಿದರೆ ಮಾತ್ರ ಮುಂದುವರಿಯಿರಿ. ಈ ಅವಧಿಯಲ್ಲಿ ನೀವು ಮಾಡಬೇಕಾದ 3 ಕೆಲಸಗಳು. ಮೊದಲನೆಯದು ಆತುರ ಕಡಿಮೆ ಮಾಡಿ. ಎರಡನೆಯದು ಮಾಹಿತಿ ಪರಿಶೀಲಿಸಿ. ಮೂರನೆಯದು ಸರಿಯಾದ ಸಮಯದಲ್ಲಿ ಮುಂದುವರಿಯಿರಿ. ಅವಕಾಶ ಬಂದಾಗ ಹೆದರಬೇಡಿ. ಆದರೆ ಅವಕಾಶದ ಹೆಸರಿನಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಇದೇ ಈ 4 ದಿನಗಳ ಪ್ರಮುಖ ಸಂದೇಶ. ಆಧ್ಯಾತ್ಮಿಕ ಪರಿಹಾರಗಳು. ಈ ರಾಶಿಯವರಿಗೆ ಶುಕ್ರಗ್ರಹದ ಅನುಗ್ರಹಕ್ಕಾಗಿ ಶುಕ್ರವಾರ ಬೆಳಗ್ಗೆ ಸ್ವಚ್ಛವಾಗಿ ಸ್ನಾನ ಮಾಡಿ ದೇವಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಬಹುದು. ಮನೆಯಲ್ಲಿ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಸಾಧ್ಯವಾದರೆ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂವುಗಳಿಂದ ದೇವಿಯನ್ನು ಪೂಜಿಸುವುದು ನಿಮ್ಮ ನಂಬಿಕೆಯ ಪ್ರಕಾರ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಸಾಧ್ಯವಾದ ಸಹಾಯ ನೀಡಬಹುದು. ಮಂಗಳವಾರ ಹನುಮಂತನನ್ನು ಸ್ಮರಿಸಿ ಓಂ ಹನುಮತೆಯೇ ನಮಃ ಎಂದು ಜಪಿಸಬಹುದು. ಗುರುವಾರ ದೇವರನ್ನು ಸ್ಮರಿಸಿ ಸಾಧ್ಯವಾದರೆ ಹಳದಿ ಹೂವುಗಳಿಂದ ಪೂಜೆ ಮಾಡಿ. ಒಬ್ಬ ವಿದ್ಯಾರ್ಥಿಗೆ ಪುಸ್ತಕ ಅಥವಾ ಓದಿಗೆ ಬೇಕಾದ ವಸ್ತು ನೀಡಬಹುದು. ಹಸಿದವರಿಗೆ ಊಟ ನೀಡುವುದು ಮುಂತಾದ ಸೇವಾ ಕಾರ್ಯಗಳನ್ನು ಮಾಡಬಹುದು. ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಕೆಲವು ನಿಮಿಷ ಶಾಂತವಾಗಿ ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಪರಿಹಾರ ಎಂದರೆ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿ ಪೂಜೆ ಮಾಡಿಸುವುದು ಮಾತ್ರವಲ್ಲ, ಒಳ್ಳೆಯ ಮಾತು ಮಾತನಾಡುವುದು, ಹಿರಿಯರನ್ನು ಗೌರವಿಸುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿಡುವುದು ಉತ್ತಮ ಆಧ್ಯಾತ್ಮಿಕ ಅಭ್ಯಾಸಗಳೇ. ಆಗಸ್ಟ್ 18ರಿಂದ 21ರವರೆಗೆ ಒಂದು ಸರಳ ಸಂಕಲ್ಪ. ಬೆಳಿಗ್ಗೆ ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಸೂರ್ಯನಿಗೆ ನಮಸ್ಕರಿಸಿ ಓಂ ಸೂರ್ಯಾಯ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ನಂತರ ಆ ದಿನದ ಅತ್ಯಂತ ಮುಖ್ಯವಾದ ಕೆಲಸವನ್ನು ಮೊದಲಿಗೆ ಪ್ರಾರಂಭಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಆರಂಭಿಸುವ ಬದಲು ಅತ್ಯಂತ ಮುಖ್ಯವಾದ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಗಮನ ಎಲ್ಲಿ ಇರುತ್ತದೆಯೋ ನಿಮ್ಮ ಪ್ರಯತ್ನವು ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಕೊನೆಯ ಸಂದೇಶ. ಆಗಸ್ಟ್ 18, 19, 20 ಮತ್ತು 21 ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಸಣ್ಣ ವಿಷಯವನ್ನು ದೊಡ್ಡ ಅದ್ಭುತ ಎಂದು ಪರಿಗಣಿಸುವ ಅಗತ್ಯವಿಲ್ಲ. ಆದರೆ ನಿಮ್ಮ ಗಮನಕ್ಕೆ ಬರುವ ಹೊಸ ವ್ಯಕ್ತಿ, ಹೊಸ ಮಾಹಿತಿ, ಹೊಸ ಕರೆ, ಹೊಸ ಸಂದೇಶ, ಹೊಸ ಅವಕಾಶ ಅಥವಾ ಹೊಸ ಆಲೋಚನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಇದ್ದರೆ ಈ ಅವಧಿಯಲ್ಲಿ ಅವರ ಮಾತು ಅಥವಾ ಸಂಪರ್ಕದಿಂದ ಯಾವುದಾದರೂ ಹೊಸ ಮಾಹಿತಿ ಬರುತ್ತದೆಯೇ ಎಂದು ಗಮನಿಸಿ. ಆದರೆ ಮತ್ತೊಮ್ಮೆ ಹೇಳುತ್ತೇನೆ, ಕೇಳಿ, ಪರಿಶೀಲಿಸಿ, ನಂತರ ನಿರ್ಧರಿಸಿ. ಯಾರನ್ನು ಕುರುಡಾಗಿ ನಂಬಬೇಡಿ.
ಯಾವ ಅವಕಾಶವನ್ನು ಕಾರಣವಿಲ್ಲದೆ ತಿರಸ್ಕರಿಸಬೇಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಕೇವಲ ಒಂದು ವ್ಯಕ್ತಿಯಲ್ಲಿ ಇಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ನಿರ್ಧಾರ, ನಿಮ್ಮ ಶ್ರಮ, ನಿಮ್ಮ ವಿವೇಕ ಮತ್ತು ನಿಮ್ಮ ಸರಿಯಾದ ಸಮಯದ ಸರಿಯಾದ ಹೆಜ್ಜೆಯಲ್ಲಿದೆ. ಒಂದು ಸಣ್ಣ ಬೀಜ ಮುಂದೆ ದೊಡ್ಡ ಮರವಾಗುವಂತೆ ಒಂದು ಸಣ್ಣ ಪರಿಚಯವು ಭವಿಷ್ಯದಲ್ಲಿ ದೊಡ್ಡ ಅವಕಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಒಳ್ಳೆಯ ಅವಕಾಶಗಳನ್ನು ಗುರುತಿಸಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ, ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಲಿ, ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ನೆಮ್ಮದಿ ಇರಲಿ. ಓಂ ನಮಃ ಶಿವಾಯ. ವೀಕ್ಷಕರಿಗೆ ಒಂದು ವಿನಂತಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ರಾಶಿಫಲ, ಗ್ರಹ ಗೋಚಾರ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳನ್ನು ತಪ್ಪದೇ ಪಡೆಯಿರಿ. ಮತ್ತು ಒಂದು ಕುತೂಹಲಕಾರಿ ವಿಷಯ, ಆಗಸ್ಟ್ 18ರಿಂದ 21ರ ನಡುವೆ ನಿಮ್ಮ ಜೀವನದಲ್ಲಿ ಬಿ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿಯಿಂದ ಯಾವುದಾದರೂ ಪ್ರಮುಖ ಮಾಹಿತಿ, ಕರೆ, ಸಂದೇಶ, ಪರಿಚಯ ಅಥವಾ ಅವಕಾಶ ಬಂದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಬಹುದು. ನಿಮ್ಮ ಅನುಭವ ಮತ್ತೊಬ್ಬ ಈ ರಾಶಿಯ ವೀಕ್ಷಕರಿಗೂ ಉಪಯುಕ್ತವಾಗಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ನೆನಪಿಸುತ್ತೇನೆ, ಈ ವಿಡಿಯೋದಲ್ಲಿನ ಜ್ಯೋತಿಷ್ಯ ವಿಚಾರಗಳು ಸಾಮಾನ್ಯ ನಂಬಿಕೆಗಳು ಮತ್ತು ಸೂಚನೆಗಳ ಆಧಾರಿತವಾಗಿವೆ. ವೈಯಕ್ತಿಕ ಜನ್ಮ ಕುಂಡಲಿಯ ಆಧಾರದ ಮೇಲೆ ಫಲಿತಾಂಶಗಳಲ್ಲಿ ವ್ಯತ್ಯಾಸ ಇರಬಹುದು. ಹಣಕಾಸು, ಆರೋಗ್ಯ, ಕಾನೂನು ಅಥವಾ ವಿವಾಹದಂತಹ ಮಹತ್ವದ ವಿಷಯಗಳಲ್ಲಿ ಅಗತ್ಯವಿದ್ದರೆ ಸಂಬಂಧಿತ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಮನೆಯಲ್ಲಿ ಸದಾ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು.